ಮುಂದುವರೆದಿರುವಂಥದ್ದು. ಅದರಲ್ಲೂ ಈಗಂತೂ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದ್ದಾವೆ. ಮತ್ತೊಂದು ಎಕ್ಸಾಂಪಲ್, ಚಿಕ್ಕಮಗಳೂರಿನಲ್ಲಿ ಕೊರೋನಾ ಆರ್ಭಟ. ಒಂದೇ ಗ್ರಾಮದ 75 ಮಂದಿಗೆ ಕೊರೋನಾ ಕಾಣಿಸ್ಕೊಂಡಿದೆ. ಕೊಳ್ಳಿಕೊಪ್ಪ ಗ್ರಾಮದಲ್ಲಿ ಕೊರೋನಾ ಜಾಸ್ತಿ ಪ್ರಕರಣಗಳು ಕಾಣಿಸ್ಕೊಂಡಿರುವಂಥದ್ದು. ಅಂದ್ರೆ 75 ಮಂದಿಗೆ ಕೊರೋನಾ ಪ್ರಕರಣಗಳು ಕಾಣಿಸ್ಕೊಂಡಿದೆ. ಗ್ರಾಮಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಗ್ರಾಮವನ್ನ ಸೀಲ್ ಡೌನ್ ಮಾಡಿದ್ದಾರೆ ಅಧಿಕಾರಿಗಳು. ಹಳ್ಳಿಗಳಿಗೂ ಕೂಡ ವ್ಯಾಪಿಸ್ತಾನೆ ಹೋಗ್ತಾ ಇದೆ ಕೊರೋನಾ ಹೆಮ್ಮಾರಿ. ಯಾಕೆಂದ್ರೆ ಬೆಂಗಳೂರಿಂದ ಎಲ್ಲ ಹೋಗ್ಬಿಟ್ರು ಹಳ್ಳಿಗಳಿಗೆ ಲಾಕ್ಡೌನ್ ಅನ್ನೋ ಕಾರಣಕ್ಕೆ. ಈಗ ಹಳ್ಳಿಗಳಲ್ಲಿ ನಿಧಾನಕ್ಕೆ ಒಂದೊಂದೇ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಇದೇ ಎಕ್ಸಾಂಪಲ್, 75 ಜನರಿಗೆ ಕೊರೋನಾ ಪ್ರಕರಣ ಕಾಣಿಸ್ಕೊಂಡಿರುವಂಥದ್ದು. ಅಲ್ಲಿಗೆ ಈಗ ಆಲ್ರೆಡಿ ತಹಶೀಲ್ದಾರ್ ಬಂದಿದ್ದಾರೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಗ್ರಾಮವನ್ನ ಸೀಲ್ ಡೌನ್ ಮಾಡಿದ್ದಾರೆ. ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಆ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಪಾಸಿಟಿವ್ ಬಂದವರು ಹೊರಗಡೆ ಹೋಗಂಗಿಲ್ಲ, ಇಲ್ಲಿಗೂ ಬರಂಗಿಲ್ಲ. ಅದ್ರ ರೂಲ್ಸ್ ಹಂಗೇನೆ. ಮಾಸ್ಕ್ ಹಾಕಬೇಕು, ಬಿಸಿನೀರಲ್ಲಿ ಕೈ ತೊಳ್ಕೊಂತೀರಿ, ಅವಾಗ ಸ್ಯಾನಿಟೈಸ್ ತೊಳ್ಕೊಂತೀರಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೀರೇಶ್, ಯಾವಾಗ ವರದಿ ಆಗಿರೋದು 75 ಜನಕ್ಕೆ? ಯಾರಿಂದ ಬಂತು? ಏನಾದರೂ ಬೆಂಗಳೂರಿಂದ ಬಂದಂತವರಿಂದ ಏನಾದರೂ ಹರಡ್ಕೊಂಡಿದ್ದ ಅಥವಾ ಹೇಗೆ? ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಆ ಪೃಥ್ವಿ, ಏನು ಚಿಕ್ಕಮಂಗ್ಳೂರಿನಲ್ಲಿ ಈಗ ಕೊರೋನಾ ಸ್ಫೋಟವಾಗಿರುವಂತದ್ದು, ಅದು ಹಳ್ಳಿಗೂ ಕೂಡ ಈಗ ಏನು ಒಂದ್ ರೀತಿಯಲ್ಲಿ ಸಮುದಾಯಕ್ಕೆ ಹರಡಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತ. ಯಾಕಂದ್ರೆ ಒಂದೇ ಗ್ರಾಮದ 75 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಈಗ ಚಿಕ್ಕಮಂಗ್ಳೂರು ತಾಲೂಕಿನ ಕೊಳ್ಳಿಕೊಪ್ಪ ಗ್ರಾಮದ ಸುಮಾರು 75 ಜನರಲ್ಲಿ ನಿನ್ನೆ ಏನು ಟೆಸ್ಟ್ ಮಾಡಿದಾಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿರುವಂತದ್ದು. ಇವ್ರು ಯಾರಿಗೂ ಕೂಡ ಕೊರೋನಾ ಲಕ್ಷಣಗಳು ಇರ್ಲಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಟೆಸ್ಟಿಗೆ ಒಳಗಾಗಿದ್ರು. ಸುಮಾರು 75 ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಚಿಕ್ಕಮಗಳೂರಿನ ಎಸಿ ನಾಗರಾಜ್ ಮತ್ತೆ ತಹಸೀಲ್ದಾರ್ ಕಾಂತರಾಜ್ ಮತ್ತೆ ಪಿಡಿಒ ಎಲ್ಲರೂ ಕೂಡ ಭೇಟಿ ನೀಡಿ ಅವರಿಗೆ ಎಲ್ಲರೂ ಕೂಡ ಮತ್ತೆ ಮನೆಯಿಂದ ಬರಬಾರ್ದಂತ ಸೂಚನೆ ಕೂಡ ನೀಡಿರುವಂತದ್ದು. ಜೊತೆಗೆ ಗ್ರಾಮವನ್ನೇ ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಕೂಡ ಮಾಡಲಾಗಿರುವಂತದ್ದು. ಸುಮಾರು 75 ಪ್ರಕರಣಗಳು ಒಂದೇ ಗ್ರಾಮದಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಚಿಕ್ಕಮಗಳೂರು ಜಿಲ್ಲಾದ್ಯಂತನೂ ಕೂಡ ಹಳ್ಳಿ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸುಮಾರು 75 ಜನರಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಏನು ಇದು ಸಮುದಾಯಕ್ಕೆ ಹರಡಿದ್ಯಾ ಅನ್ನೋ ಅನುಮಾನ ಕೂಡ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ಈಗ ಸದ್ಯ ಅಲ್ಲಿಗೆ ಚಿಕ್ಕಮಗಳೂರು ಶಾಸಕರಾದಂತ ಸಿಟಿ ಅವರು ಕೂಡ ಈಗ ಆ ಗ್ರಾಮಕ್ಕೆ ಭೇಟಿ ನೀಡಿ ಅವರಿಗೆ ಅಲ್ಲಿರುವಂತ ಗ್ರಾಮಸ್ಥರಿಗೆ ಕಿಟ್ ಅನ್ನು ಕೂಡ ವಿತರಣೆ ಮಾಡ್ತಾ ಇರುವಂತದ್ದು. ಈಗ ಏನ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಕೂಡ 835 ಕೇಸ್ಗಳು ಬಂದಿತ್ತು. ಮೊನ್ನೆ 2 ದಿನದ ಹಿಂದೆ 1006 ಕೇಸ್ಗಳು ಬಂದಿತ್ತು. ಈಗ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಕೊರೋನಾ ಆತಂಕ ಚಿಕ್ಕಮಗಳೂರು ಜನರಲ್ಲಿ ಮನೆ ಮಾಡಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಗರ ಪ್ರದೇಶ ಆಯ್ತು, ಈಗ ಹಳ್ಳಿಗಳಿಗೂ ಯಾವ ರೀತಿಯಾಗಿ ಸೋಂಕು ವ್ಯಾಪಿಸ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಳ್ಳಿಕೊಪ್ಪ ಅನ್ನೋ ಗ್ರಾಮದಲ್ಲಿ ತೋರಿಸ್ತಾ ಇದ್ವಿ. ಇನ್ನ ಬೇರೆ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಕೂಡ್ಲಿಗಿಯಲ್ಲಿ ಕೊರೋನಾ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದಾವೆ. ಬಂಡೆ ಬಸಾಪುರ ತಾಂಡದ 44 ಮಂದಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ. ಕೊರೋನಾ ಬಂದರೂ ಕೂಡ ನೀರಿಗಾಗಿ ಹೊರಗಡೆ ಬರ್ತಾ ಇದ್ದಾರೆ ಜನ. ಅಂದ್ರೆ ಆ ಸೋಂಕಿತರು ಬಂದು ಸರತಿ ಸಾಲಿನಲ್ಲಿ ನಿಂತು ನೀರನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೋಂಕು ಮತ್ತಷ್ಟು ಹೆಚ್ಚಾಗುವಂತ ಆತಂಕದಲ್ಲಿ ಹಳ್ಳಿಯ ಜನತೆ ಇದ್ದಾರೆ. ಆ ಹಳ್ಳಿಲಿರುವಂತ ಜನನೇ ಒಗದ್ ಕಳಿಸ್ಬೇಕು, ಹೋಗ್ರಿ, ಯಾಕ್ರಿ ಎಲ್ರಿಗೂ ಹತ್ತಿಸ್ತೀರಾ ಅಂತ ಆತಂಕ ಪಡುವಂಥದ್ದು ಅನ್ನೋದಕ್ಕಿಂತ ಅಲ್ಲ, ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಸೋಂಕಿತರು ಹಾಗೂ ಅವರ ಸಂಪರ್ಕಿತರು ಸಹ ಮನೆಯಿಂದ ಆಚೆ ಬಂದು ನೀರನ್ನ ಸಂಗ್ರಹಿಸುವಂತ ಸ್ಥಿತಿ ಇದೆ. ಯಾಕಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಹಳ್ಳಿಗಳಲ್ಲಿ ಈಗ ಏನ್ ಮಾಡ್ತಾರೆ, ಒಬ್ಬೊಬ್ಬರೇ ಇದ್ದಂತ ಸಂದರ್ಭದಲ್ಲಿ ಇಬ್ಬಿಬ್ರು ಇರ್ತಾರೆ. ಆ ಇಬ್ಬರಿಗೂ ಕೂಡ ಕೊರೋನಾ ಕಾಣಿಸ್ಕೊಂಡಾಗ ನೀರನ್ನ ತರಬೇಕು ಅಂದ್ರೆ ಅಲ್ಲಿರುವಂತ ಗ್ರಾಮ ಪಂಚಾಯತಿ ನೆರವಾಗಬೇಕು. ಅಲ್ಲಿರುವಂತ ಗ್ರಾಮ ಪಂಚಾಯತಿಯವರು ನೆರವಾಗ್ಲಿಲ್ಲ ಅಂದ್ರೆ ಏನು ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ನೀರು ಕುಡಿದಂಗೆ ಇರಕ್ಕಾಗತ್ತಾ? ಇಲ್ಲ. ಆದ್ರೂ ಕೂಡ ಜಾಗೃತಿಯನ್ನ ವಹಿಸ್ಬೇಕು. ಎಲ್ರಿಗೂ ಹತ್ತಿಸ್ಬಿಡ್ತೀರಾ ಹೊರಗಡೆ ಬಂದುಬಿಟ್ರೆ? ಅಲ್ಲಿರುವಂತ ಗ್ರಾಮ ಪಂಚಾಯತಿಗಳು ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡು ಅಲ್ಲಿ ಯಾವ್ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಆ ಒಂದು ಕೆಲಸ ಮಾಡಬೇಕಾಗಿತ್ತು. ಅವರ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಈ ಸೋಂಕಿತರು ಹೊರಗಡೆ ಬರ್ತಿದ್ದಾರೆ. ಗುಂಪಾಗಿ ಕಟ್ಕೊಂಡೆಲ್ಲ ನೀರು ತುಂಬಕ್ಕೆ ಬರ್ತಾರೆ. 2 ರಿಂದ 3 ಕಡೆ ಅಷ್ಟೇ ನೀರು ಇರೋದು. ಉಳಿದ ಊರಲ್ಲೆಲ್ಲ ಏನಿಲ್ಲ. 4 ರಿಂದ 5 ಸಾವಿರ ಜನ ಇದ್ದಾರೆ. ಆದರೂ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ ಊರಲ್ಲಿ.
ಇದನ್ನ ಸಂಬಂಧಪಟ್ಟ ಇಲಾಖೆಯವರು ದೂರ ತಗೋಬೇಕು. ಒಬ್ಬೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ 2 3 ಜನ ಜ್ವರದಿಂದ ಬಳಲಿದ್ದಾರೆ.